ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಳಗಿನ ಕೆಲಸಕ್ಕೆ ಹೊಂಟೆ. ಕಾರ್ತಿಯರ ಮನೆ ಹತ್ರ ಹೋದೆ. ಕಾರ್ತಿನ ರೆಡಿಯಾಗಿ ಬಂದ. ಹಂಗೆ ನಾವು ಸೀದಾ ಅಂಗಡಿ ಕಡೆ ಹೊಂಟಿವಿ. ಸಾಮಾನು ಹಂಗೆ ತಗೊಂಡು ಹೋಗ್ಬೇಕಿತ್ತು. ಅಂಗಡಿ ಓನರ್ ಇದ್ದಲ್ಲಿ ಕಸ ಹೊಡಿತಿದ್ರು. ನಾವು ಹೋದ ಕೂಡಲೇ ಅವರು ಬೀಗ ತೆಗೆದು ನಮಗೆ ಜಲ್ದಿನೇ ಸಾಮಾನು ಕೊಟ್ಟರು. ಈ ಅಂಗಡಿಯಲ್ಲಿ ಎಷ್ಟೊತ್ತಿಗೆ ಹೋದ್ರು ಸಾಮಾನು ಕೊಡ್ತಾರೆ, ತೊಂದರೆ ಏನಿಲ್ಲ. ನಾವು ಹಂಗೆ ಸಾಮಾನು ತಂದು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಮೋಟ್ರ್ ಫಿಟ್ಟಿಂಗ್ ಇತ್ತು. ಕಾರ್ತಿ ಮಣ್ಣು ತೆಗೆ ಕೇಳಿದ್ದೆ. ಮಣ್ಣು ತೆಗೆಕಾರ ಪೈಪ್ ಹೊಡೆದ. ನೀರು ಫುಲ್ಲಾಗಿತ್ತು. ಅದನ್ನು ಹಂಗೆ ಮತ್ತೆ ರೆಡಿ ಮಾಡಿದ್ವಿ ಜಲ್ದಿ. ನೀರು ತೆಗ್ಸಿದೆ. ನೀರು ತೆಗೆದು ಹಾಕಿದ. ಒಂದು 10 ಬಕೆಟ್ ನೀರಿತ್ತು. ಮತ್ತೆ ರೆಡಿ ಮಾಡಿ ನಾನೇ ಮಣ್ಣು ಎಳೆದೆ ಕ್ಲೀನಾಗೆ. ಇಲ್ಲೆಲ್ಲ ರೆಡಿಯಾಗಿತ್ತು. ಮೋಟ್ರಲ್ಲೇ ನಾವು ಫಿಟ್ಟಿಂಗ್ ಮಾಡ್ಕೊಂಡಿದ್ದೆ. ಕರೆಂಟ್ ಇರಲ್ಲ ಚೆಕ್ ಮಾಡೋಕ್ಕೆ. ಓನರಿಗೆ ತೋರಿಸಿದೆ. ಚೆಕ್ ಮಾಡ್ಕೊಡ್ರಿ ಅಂತೇಳಿ ನಾವು ಮನೆ ಕಡೆ ಬಂದ್ವಿ. ಹಂಗೆ ಮನೆ ಬಂದು ಸ್ನಾನ ಮಾಡ್ಕೊಂಡು ನಮ್ಮ ಹುಡುಗರಿಗೆಲ್ಲ ಕರ್ಕೊಂಡು ಗುಡ್ಡಕ್ಕೆ ಹೊಂಟೆ. ಯಾಕಂದ್ರೆ ಸಾಯಂಕಾಲ ಫುಲ್ ರಶ್ ಇರ್ತೈತಿ. ಹುಡುಗರು ಕರ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ಜಲ್ದಿನೇ ಬಂದೆ. ನಾವೆಲ್ಲರೂ ಗುಡ್ಡ ಮೇಲೆ ಬಂದು ದೇವ್ರ ದರ್ಶನ ಮಾಡೋಕ್ಕೆ ಹೊರಟ್ವಿ. ಇವಾಗ ಸ್ವಲ್ಪ ಜನ ಕಡಿಮೆ ಐತಿ. ದೇವ್ರ ದರ್ಶನ ಮಾಡ್ಬೋದು. ಸಂಜೆ ಬಂದರೆ ಆಗಲ್ಲ. ದರ್ಶನ ಮಾಡ್ಕೊಂಡು ಹಂಗೆ ಫೋಟೋ ತಗೊಂಡ್ವಿ. ಫೋಟೋ ತಗೊಂಡು ಕೆಳಗೆ ಬಂದ್ವಿ. ಅಷ್ಟೊತ್ತಿಗೆಲ್ಲೇ ಪ್ರಸಾದ ಕೊಡ್ತಿದ್ರು. ಮನೇಲಿ ಹಬ್ಬದ ಅಡುಗೆ ಮಾಡಿದ್ರು ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ತಿನ್ನೋ ಮಜಾ ನೆಲ್ಲಿ ಸಿಗಲ್ಲ. ಹಂಗೆ ಪ್ರಸಾದ ತಿನ್ಕೊಂಡು ನಾವು ಮನೆಗೆ ಬಂದ್ವಿ. ಆಮೇಲೆ ಮತ್ತೆ ನಮ್ಮ ಅಣ್ಣ ನಾವು ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಯಾಕಂದ್ರೆ ನಮ್ಮ ಅಣ್ಣ ಬಾ ಹೋಗೋಣಂತ ಕರ್ಕೊಂಬಂದ. ಹಂಗೆ ನಮ್ಮ ಅಣ್ಣ ಒಂದು ವಿಡಿಯೋ ಮಾಡಂದ. ವಿಡಿಯೋ ಮಾಡಿ ನೋಡ್ರಿ. ಅಲ್ಲಿ ಹಂಗೆ ನಮ್ಮ ಮೇಸಿ ಸಿಕ್ಕರು. ಅವ್ರದ್ದೊಂದು ವಿಡಿಯೋ ಮಾಡ್ಕೊಂಡೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತದೇನೆ. ಎಲ್ಲರಿಗೂ ನಮಸ್ಕಾರ.